ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಪ್ರೀತಿ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ದೇವರು ಇನ್ನು ಮುಂದೆ ನಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ. ಆಮೀನ್. ಹೌದು ಪ್ರೀತಿ ಮಕ್ಕಳೇ, ನಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ. ಇದಕ್ಕೆ ಅದರ ಇಬ್ರಿಯ ಪತ್ರಿಕೆ 8ನೇ 12ನೇ ವಾಕ್ಯ ನಿಮಗೆ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ನಾನು ಅವರ ದುಷ್ಟ ಕೃತ್ಯಗಳ ವಿಷಯವಾಗಿ ಕ್ಷೇಮವುಳ್ಳವನಾಗಿರುವೆನು, ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಆಮೀನ್. ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ಇಲ್ಲಿ ಪಾಪದ ಕುರಿತು ನೋಡಿದಾದ್ರೆ ನಿಮ್ಮ ಪಾಪಗಳು ನಾನು ಎಂದಿಗೂ ನೆನೆಸಿಕೊಳ್ಳುವುದಿಲ್ಲ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಸಭೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಪಾಪಗಳನ್ನು ಕ್ಷಮಿಸಲ್ಪಟ್ಟಿದೆ. ದೇವರು ಎಂದಿಗೂ ನಿಮ್ಮನ್ನು ಪಾಪದಿಂದ ಬಿಡುಗಡೆ ಕೊಡ್ತಾ ಇದ್ದಾರೆ. ನೋಡಿ, ಹಳೆ ಒಡಂಬಡಿಕೆ ನೋಡಿದಾದ್ರೆ ಅವ್ರು ನಾವೇ ಎಂಬುದಾಗಿ ಹೇಳ್ತೀವಿ. ನಾವು ಎಲ್ಲರೂ ಪಾಪ ಮಾಡಿದರೆ, ನಮ್ಮ ಏನಾದರೂ ತಪ್ಪಾಗಿ ಮಾಡಿದರೆ ನಾವು ಯಾಜಕರ ಹತ್ರ ಹೋಗಿ ನಮ್ಮ ಕ್ಷಮೆ ಕೇಳಬೇಕು. ಆದರೆ ಇಂದು ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದ್ರೆ, ನಾನೇ ನಿಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹೌದು ಪ್ರೀತಿ ಮಕ್ಕಳೇ, ದೇವ್ರು ನಮ್ಮ ಎಷ್ಟು ಒಳ್ಳೆಯವರು, ನಮ್ಮನ್ನು ಅದ್ಭುತವಾಗಿ ನಮ್ಮ ಪಾಪಗಳನ್ನು ಕ್ಷಮಿಸುವಂತ ದೇವರು. ನನ್ನ ಮಗಳೇ, ನನ್ನ ಮಗನೇ, ಯಾವುದಕ್ಕಾಗಿ ನೀನು ಚಿಂತೆ ಮಾಡಬೇಡ, ನಿನ್ನ ಪಾಪಗಳನ್ನು ನಾನು ಎಂದಿಗೂ ಜ್ಞಾಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ದೇವರಲ್ಲಿ ನಾವು ಯಾವ ರೀತಿಯಲ್ಲಿ ಬೆಳೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರು ನಮ್ಮನ್ನು ಅದ್ಭುತವಾಗಿ ನಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ. ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಜೀವಿಸಲಿ ಎಂಬುದೇ ದೇವರ ಆಸೆ ಆಗಿದೆ. ಅದೇ ತರ ಮತ್ತೆ ಬರೆದ ಸುವಾರ್ತೆ 26-28 ವಚನ ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೀಗೆ ಬರೀತಾರೆ. ಏನಂದ್ರೆ ನೋಡಿ, 26-28 ವಚನ ಏನು ಬರೀತಾರೆ ಅಂದ್ರೆ, ನೋಡಿ, ಇಂದು ಒಡಂಬಡಿಕೆಯ ರಕ್ತ, ಇಂದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಹೌದು ಪ್ರೀತಿ ಮಕ್ಕಳೇ, ಶಿಲ್ಬೆ ಮೇಲೆ ನಮಗಾಗಿ, ಎಲ್ಲರಿಗಾಗಿ ಪಾಪನ ದೇವರು ಶಿಲ್ಬೆ ಮೇಲೆ ರಕ್ತ ಸುರಿಸಿದರೆ ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೀಲಿ, ನನ್ನ ಮಕ್ಕಳು ಯಾವುದೇ ತರ ಪಾಪದಲ್ಲಿ ಹೋಗದೆ ಅವರಿಗಾಗಿ ನಾನು ಪ್ರಾಣನ ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಒಪ್ಪಿಕೊಂಡಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಅದೇ ನಾವು ಇದ್ರೆ ನಮ್ಗೆ ಶಿಲ್ಬೆ ಮೇಲೆ ಭಾರ ಹೂಡಕ್ಕೆ ಆಗ್ತಿದ್ದಿಲ್ಲ. ಆದ್ರೆ ಬದಲಾಗಿ ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಜೀವಿಸಲಿ ಎಂಬುದೇ ದೇವರು ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪ, ರೋಗ ಎಲ್ಲಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ನಮಗಾಗಿ ರಕ್ತದಿಂದ ಸುರಿಸಿದ್ದಾರೆ. ಅದೇ ತರ ಇಬ್ರಿಯ ಪತ್ರಿಕೆ 8ನೇ 12ನೇ ವಚನ ನೋಡಿದಾದ್ರೆ, ನಾನು ನಿಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಕರ್ತನು ನೋಡಿದ್ದೇನೆ. ಹೌದು ಪ್ರೀತಿ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ದೇವರೇ, ಇನ್ ಮುಂದೆ ನಾನು ಪಾಪದಲ್ಲಿ ಜೀವಿಸದೆ, ದೇವರೇ ಇನ್ಮೇಲೆ ನಿನ್ನ ನಂಬಿಕೆಯಿಂದ ನಿನ್ನ ರಕ್ತ ಮಾರ್ಗದಲ್ಲಿ, ಅಂದ್ರೆ ನೋಡಿ, ಯೇಸು ಸ್ವಾಮಿ ನಮಗಾಗಿ ಬಂದಿದ್ದಾರೆ, ಆತ ರಕ್ತ ಚಲಿಸಿದರೆ. ಹೌದು ಪ್ರೀತಿ ಮಕ್ಕಳು, ನಾವು ಯಾವ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ನಡೀತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಯೋಹಾನ ಬರೆದ ಸುವಾರ್ತೆ ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ. ಯೋಹಾನ ಬರೆದ ಸುವಾರ್ತೆ 19ನೇ ವಾಕ್ಯ ಹೇಳ್ತದೆ, ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆ ನೋಡ್ತೀವಿ ಪ್ರೀತಿ ಮಕ್ಕಳೇ. ಯೋಹಾನ ಬರೆದ ಸುವಾರ್ತೆ 19ನೇ ವಚನದಲ್ಲಿ ನೋಡೋದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ. ನೋಡಿ, ಯೇಸು ಆ ಹುಳಿ ರಸವನ್ನು ತಕೊಂಡು ಮೇಲೆ ತೀರಿತು ಎಂದು ಹೇಳಿ ತಲೆ ಭಾಗಿಸಿ ಆತ್ಮನು ಒಪ್ಪಿಸಿಕೊಟ್ಟನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರು ತನ್ನ ಆತ್ಮನ ಒಪ್ಪಿಸಿಕೊಟ್ಟರು. ಅದೇ ತರ ನಮ್ಮ ಜೀವಿತದಲ್ಲೂ ದೇವರೇ, ನಾನು ಏನೇ ಪಾಪದಲ್ಲಿ ಇದ್ರೂ ಕೂಡ ನಾನು ಇನ್ಮೇಲೆ ಪಾಪನ ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ದೇವ್ರು ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ನಮ್ಮ ದೇವರು ಎಂದಕ್ಕೂ ಕೈ ಬಿಡುವುದಿಲ್ಲ. ನೀನು ಘೋರ ಪಾಪದಲ್ಲಿ ನಾವು ಜೀವಿಸಿದ್ರು ಕೂಡ ದೇವರು ನಮ್ಮ ಪಾಪನ ಜ್ಞಾಪಕದಲ್ಲಿ ಇಟ್ಕೊಡಲ್ಲ, ಬದಲಾಗಿ ಕ್ಷಮಿಸುವಂತ ದೇವರು, ಬದಲಾಗಿ ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಜೀವಿಸಿ ಎಂಬುದೇ ದೇವರ ಆಸೆ ಇದೆ. ಹೌದು ಪ್ರೀತಿ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ದೇವರೇ, ನಾನು ಕೂಡ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ನನ್ನಲ್ಲಿದ್ದಂತಹ ಸಮಸ್ಯೆ, ರೋಗ ಎಲ್ಲವನ್ನು ಬಿಡುಗಡೆ ಕೊಡು ದೇವರೇ. ನೀನು ಹೇಳಿದಲ್ಪ, ನೀನು ನಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳುವುದಿಲ್ಲ. ಹೌದು ಪ್ರೀತಿ ಮಕ್ಕಳೇ, ನಾವು ಸಂತೋಷದಿಂದ ಜೀವಿಸುವಾಗ
ದೇವರು ನಮ್ಮ ಕುಟುಂಬನು ಆಶ್ವದಿಸಕ್ಕೆ ಸಾಧ್ಯ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವದಿಸಿ ಕಾಪಾಡಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಲೋ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಲೋ ದೇವರೇ, ನೀ ನಮಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದೀ. ಹೌದೇಸಪ್ಪ. ಅಪ್ಪ, ನೀನು ಹೇಳಿದೀನಿ ನಿಮ್ಮ ಪಾಪಗಳನ್ನು ಎಂದಿಗೂ ನೆನಪಿಸಿಕೊಳ್ಳುವುದಿಲ್ಲ ಎಂಬುದಾಗಿ. ಹೌದಪ್ಪ ದೇವರೇ, ನೀನು ಒಳ್ಳೆ ದೇವರು. ಅಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಎಲ್ಲ ಪಾಪಗಳಿಂದ ಬಿಡುಗಡೆ ಕೊಡು, ಅವ್ರನ್ನ ಆಶ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ, ಅವ್ರು ಏನೇನು ಸಮಸ್ಯೆಯಲ್ಲಿ ಇದ್ದರು ಎಲ್ಲದರಿಂದ ಬಿಡುಗಡೆ ಕೊಡು ಏಸಪ್ಪ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್.